ವೆಲ್ಕಮ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜುಯೇಜ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ 2 ಫಾರ್ 6th ಸೆಮಿಸ್ಟರ್ BBA and BCom ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ಲಿ BCU, BU, BNU ಸಿಲೆಬಸ್ ಬೇಸ್ಡ್ ಆಗಿರುತ್ತೆ. ಬೆಂಗಳೂರು ಸಿಟಿ ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಬೇಸ್ಡ್ ಸಿಲೆಬಸ್ ಆಗಿದೆ. As you already studied in your 5th semester, ರೆಸಿಡೆನ್ಷಿಯಲ್ ಸ್ಟೇಟಸ್ ಕಲ್ತಿದ್ದೀರಾ, ಆಮೇಲೆ ಅಗ್ರಿಕಲ್ಚರಲ್ ಇನ್ಕಮ್ ಬಗ್ಗೆ ಕಲ್ತಿದ್ದೀರಾ, ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಆಮೇಲೆ ಅಷ್ಟು ಕಲ್ತಿರ್ಬೋದು ನೀವು 5th ಸೆಮಿಸ್ಟರ್ ಅಲ್ಲಿ. ಈಗ 6th ಸೆಮಿಸ್ಟರ್ ಅಲ್ಲಿ ಯು ವಿಲ್ ಬಿ ಲರ್ನಿಂಗ್ ಅಬೌಟ್ ದ ಅದರ್ ಹೆಡ್ಸ್ ಆಫ್ ಇನ್ಕಮ್, ದಟ್ ಈಸ್ ಪ್ರಾಫಿಟ್ ಅಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್. ದಿಸ್ ಇಸ್ ಇನ್ ಯೂನಿಟ್ 1, and in unit 2 we'll be learning on income from capital gains. In unit 3, the income from other sources, and in the unit 4, the total taxable income, and in the last unit you will be learning about the assessment of income tax, filing of ITR, okay, IT returns filing ella ನೀವು ಅದರಲ್ಲಿ ಕಲಿತೀರಾ. So ಈಗ let's begin with understanding the unit 1, profit and gains of business, before going with the actual topic. In this video I'll be discussing on the concept of assessment year, previous year, assessment ಅಂದ್ರೆ assessee ಅಂದ್ರೆ ಇದೆಲ್ಲ ನೀವು ಆಲ್ರೆಡಿ 5th ಸೆಮಿಸ್ಟರ್ ಅಲ್ಲಿ ಓದಿರ್ತೀರಾ. ಬಟ್ ಸ್ಟಿಲ್, ಜಸ್ಟ್ ಆಸ್ ಅ ರೀಕ್ಯಾಪ್ ಆಫ್ ವಾಟ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಅಸೆಸ್ಮೆಂಟ್ ಹಿಯರ್. Definition of assessment according to section 2 subsection 9 of Income Tax Act 1961. Income Tax Act 1961 ಪ್ರಕಾರ section 2 subsection 9 ಹೇಳುತ್ತೆ, assessment year means the period of 12 months commencing on the first day of April every year. You already know that ಫೈನಾನ್ಷಿಯಲ್ ಇಯರ್ ಅಂತ ನಿಮಗೆ ಗೊತ್ತಿದೆ, ಕರೆಕ್ಟ್? ವಾಟ್ ಈಸ್ ಫೈನಾನ್ಷಿಯಲ್ ಇಯರ್? ಫೈನಾನ್ಷಿಯಲ್ ಇಯರ್ ಅಂದರೆ ಬಿಗಿನಿಂಗ್ ಫ್ರಮ್ 1st April to 31st March of every year is what we call it as a ಫೈನಾನ್ಷಿಯಲ್ ಇಯರ್. ಸೊ ಇಲ್ಲಿ ಅದೇ ಫೈನಾನ್ಷಿಯಲ್ ಇಯರ್ನ ತಗೊಂಡು ಅಸೆಸ್ಮೆಂಟ್ ಇಯರ್ AY, FY ಅಂದರೆ ಫೈನಾನ್ಷಿಯಲ್ ಇಯರ್, AY ಅಂದರೆ ಅಸೆಸ್ಮೆಂಟ್ ಇಯರ್, PY ಅಂದರೆ ಪ್ರೀವಿಯಸ್ ಇಯರ್. ಸೊ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಮಗೆ ಬೇಕಾಗಿರೋದು, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್. ಅಸೆಸ್ಮೆಂಟ್ ಇಯರ್ ಅಲ್ಲೂ 1st April ಇಂದ 31st March ವರೆಗೆ ಬರುತ್ತೆ. ಪ್ರೀವಿಯಸ್ ಇಯರ್ ಅಲ್ಲೂ 1st April ಇಂದ 31st March ವರೆಗೆ ಬರುತ್ತೆ. ಆದ್ರೆ ವಾಟ್ ಆಕ್ಚುಲಿ ಇಟ್ ಮೀನ್ಸ್ ಹಿಯರ್ ಈಸ್, assessment year, it is the year in which the income earned in the previous year is processed, assessed and taxed by the income tax department. ನಾವು ಈ ಪ್ರೀವಿಯಸ್ ಇಯರ್ ಅನ್ನೋದೇನಿದೆ ನೋಡಿ, ಪ್ರೀವಿಯಸ್ ಇಯರ್ ಅಲ್ಲಿ ಈಗ ನಾವು 2025-26 ಅಲ್ಲಿ ಇದೀವಾ. ದಿಸ್ ಈಸ್ ಅಸೆಸ್ಮೆಂಟ್ ಇಯರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇದಕ್ಕೆ ಪ್ರೀವಿಯಸ್ ಇಯರ್ ಏನು, 2024-25 is the previous year. Okay, so this is previous year, immediately before the assessment year. This is assessment year. ಈಗ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ಏನ್ ಇನ್ಕಮ್ ನಾವು ಅರ್ನ್ ಮಾಡಿದ್ವಿ, ಪ್ರೀವಿಯಸ್ ಇಯರ್ ಇನ್ಕಮ್, ಯು ನೋ ದ 5 sources of income, right? 5 heads of income. Income from salary, okay, 5 heads of income. ಸೊ ಅದರಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಓಕೆ, ಇನ್ಕಮ್ ಫ್ರಮ್ ಇದು ಪ್ರಾಫಿಟ್ ಅಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್ ಅಂಡ್ ಅದರ್ ಸೋರ್ಸಸ್. ಇದು 5 sources ಆಫ್ ಇನ್ಕಮ್ ಅಂತ ಹೇಳ್ತೀವಿ. ಈ ಯಾವುದೇ ಸೋರ್ಸ್ ಇಂದ ಆಸ್ ಅನ್ ಇಂಡಿವಿಜುವಲ್ ವ್ಯಕ್ತಿ ಅಥವಾ ಆರ್ಗನೈಸೇಷನ್ ಆಗಿ ನಾವು ಹಣವನ್ನ ಸಂಪಾದಿಸಿದಾಗ, ಇನ್ಕಮ್ ಜನರೇಟ್ ಮಾಡಿದಾಗ, ಓಕೆ, ಅದು
ಈಗ ಫಾರ್ ಎಕ್ಸಾಂಪಲ್ ಬಿಗಿನಿಂಗ್ ಫ್ರಮ್ 1st ಏಪ್ರಿಲ್ 2024 ಇಂದ 31st ಮಾರ್ಚ್ 2025 ಈ ಟೈಮ್ ಪೀರಿಯಡ್ ಅಲ್ಲಿ ನೀವು ಇಲ್ಲಿ ಮೇಲ್ ಕೊಟ್ಟಿರುವಂತಹ ಯಾವುದೇ ಸೋರ್ಸ್ ಇಂದ ಅರ್ನಿಂಗ್ ಮಾಡಿದ್ರೆ, ಪ್ರಾಫಿಟ್, ಅರ್ನಿಂಗ್ ಅಥವಾ ಇನ್ಕಮ್ ಜನರೇಟ್ ಮಾಡಿದ್ರೆ ಅದಕ್ಕೆ ನೀವು ಗೌರ್ಮೆಂಟಿಗೆ ಏನ್ ಕಟ್ಟಬೇಕು? ಟ್ಯಾಕ್ಸ್ ಕಟ್ಟಬೇಕು. ಸೊ ಈ ಟ್ಯಾಕ್ಸ್ ಇದನ್ನ ನಾವೇನಂತೀವಿ, ಇಫ್ ದಿಸ್ ಈಸ್ ಅ ಪ್ರೀವಿಯಸ್ ಇಯರ್ ಅಂದ್ರೆ ಏನು, ಅರ್ನಿಂಗ್ ಇಯರ್ ಅಂತ ಕರಿತೀವಿ ನಾವು. ಇನ್ನ ಪ್ರೀವಿಯಸ್ ಇಯರ್ ಇಸ್ ಅ ಅರ್ನಿಂಗ್ ಇಯರ್ ಅಂತ ಕರಿತೀವಿ. ಓಕೆ, ಪ್ರೀವಿಯಸ್ ಇಯರ್ ಇಸ್ ಅ ಅರ್ನಿಂಗ್ ಇಯರ್. ಈಗ ನೀವು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅರ್ನಿಂಗ್ ಮಾಡಿದ್ರಿ ಅದಕ್ಕೆ ಈಗ ನೀವು ಅಸೆಸ್ಮೆಂಟ್ ಇಯರ್ ಅಲ್ಲಿ ಟ್ಯಾಕ್ಸ್ ಅನ್ನ ಏನ್ ಮಾಡ್ಬೇಕು ಅಂದ್ರೆ, ಟ್ಯಾಕ್ಸ್ ಅನ್ನ ಇಲ್ಲಿ ಹೇಳಿದಾರಲ್ವಾ ಎಷ್ಟು ಟ್ಯಾಕ್ಸ್ ಅಂತ ಅಸೆಸ್ ಮಾಡಬೇಕು, ಗೌರ್ಮೆಂಟಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ಅದನ್ನ ಟ್ಯಾಕ್ಸ್ ಕಟ್ಟಿಸ್ಕೊಳ್ಳುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ದಟ್ ಈಸ್ ವಾಟ್ ಅಸೆಸ್ಮೆಂಟ್ ಇಯರ್ ಈಸ್. ಸೊ ಇಲ್ಲಿ ನೀವು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಮತ್ತೆ ಟ್ಯಾಕ್ಸ್ ಅನ್ನ ವೇಯಿಂಗ್ ಮಾಡ್ತೀರಾ. ಸೊ ಇದೆಲ್ಲ ಮಾಡ್ತೀರಾ. ಜಸ್ಟ್ ಟ್ಯಾಕ್ಸ್ ಪೇ ಮಾಡೋದು ಮಾತ್ರ ಅಲ್ಲ, ಅಸೆಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಅಸೆಸ್ಮೆಂಟ್ ಅಂದ್ರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದು ಅಸೆಸ್ಮೆಂಟ್. ಇದು ಅಸೆಸ್ಮೆಂಟ್ ಆದ್ಮೇಲೆ IT ರಿಟರ್ನ್ಸ್ ಫೈಲ್ ಮಾಡ್ತೀರಾ. ನೀವೇನಾದ್ರೂ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದ್ರೆ ಅಥವಾ TDS ಆಗಿದ್ರೆ ಅದನ್ನೆಲ್ಲ ನೀವ್ ಏನ್ ಮಾಡ್ತೀರಾ, ಹೆಚ್ಚು ನೀವು ಪೇ ಮಾಡಿದ್ರೆ ನಿಮಗೆ ವಾಪಸ್ ಹಣ ಬರುತ್ತೆ, ಕಡಿಮೆ ನೀವು ಪೇ ಮಾಡಿದ್ರೆ ನೀವು ಇನ್ನೂ ಅಡಿಷನಲ್ ಪೇ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಕ್ಯಾಲ್ಕುಲೇಷನ್ ನಡೆಯುತ್ತೆ. ಸೊ ದಟ್ ಈಸ್ ದ year when the calculation happens and tax payment happens. That is assessment year. And idralli previous year andre according to income tax section 3 of Income Tax Act 1961, previous year means the financial year immediately preceding the assessment year. Immediately preceding nodi words ಗೊತ್ತಿರಬೇಕು ನಿಮಗೆ. preceding ಅಂದ್ರೆ ಬಿಫೋರ್ ಅಂತ ಅರ್ಥ. ಸಕ್ಸೀಡಿಂಗ್ ಅಂತ ಅಂದ್ರೆ ಆಫ್ಟರ್ ಅಂತ ಅರ್ಥ. ಇಮಿಡಿಯೇಟ್ಲಿ ಅಂದ್ರೆ ಈಗ ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟೆ, ಏನು 1st April 2024 ಇಂದ 31st March 2025 ಇಸ್ ದ ಪ್ರೀವಿಯಸ್ ಇಯರ್ ಆದ್ರೆ ಅದಕ್ಕೆ ಅಸೆಸ್ಮೆಂಟ್ ಇಯರ್ ಏನು 2025-26 ಇಸ್ ಅನ್ ಅಸೆಸ್ಮೆಂಟ್ ಇಯರ್. ದಿಸ್ ಇಸ್ ಅಸೆಸ್ಮೆಂಟ್ ಇಯರ್. ಸೊ ಇದಕ್ಕೆ ಇಮಿಡಿಯೇಟ್ ಪ್ರೊಸೀಡಿಂಗ್ ಆಗಿರೋಂಥದ್ದು ಯಾವುದು? This one 2024-25. So ಇದು ಎಕ್ಸಾಂಪಲ್ ನೋಡಿ. ದಿಸ್ 2025-26 ಗೆ ಏನು ಪ್ರೀವಿಯಸ್ ಇಯರ್ 24-25 ಇಸ್ ದ ಪ್ರೀವಿಯಸ್ ಇಯರ್. ಅದೇ ಈಗ 26-27 ಅಂತ ತಗೊಂಡ್ರೆ ಅದಕ್ಕೆ ಇಮಿಡಿಯೇಟ್ ಪ್ರಿಸೀಡಿಂಗ್ ಇಯರ್ ಯಾವುದು? 25-26. ಅದೇ ಈಗ ನಾವು 2027-28 ಅಂತ ತಗೊಂಡ್ರೆ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಯಾವುದು? 2026 and 27 is the immediate preceding. Preceding ಅಂದ್ರೆ ಬಿಫೋರ್ ಅಂತ ಅರ್ಥ. ಇಮಿಡಿಯೇಟ್ ಅಂದ್ರೆ ಇದಕ್ಕಿಂತ ಇಮಿಡಿಯೇಟ್ ಮುಂಚೆ ಅಂತ ಅರ್ಥ. ಓಕೆ, ಬಿಫೋರ್ ಅಂದ್ರೆ ಯಾವ್ದಾದ್ರು ಮುಂಚೆ ಆಗಿರ್ಬೋದು, ಅದರಲ್ಲಿ ಇಮಿಡಿಯೇಟ್ ಅಂತ ಅರ್ಥ. ಸೊ ಅದು the definitions you should be knowing. So make sure that you have written the notes definition. Take the screenshot of this video. Make sure to write the definition if they ask this for 2 marks. Definition of assessment year, definition of previous year. Previous year is earning year, whereas assessment year is calculation and paying year. Calculation of tax and payment of tax happens in assessment year. So this is about the meaning of assessment year and previous year. Along with that, let's understand the meaning of assessee and assessment. Assessee is any person by whom any tax or any other sum of money like interest or penalty is payable under the act. It can be you or me also. ನೋಡಿ, ಇನ್ಕಮ್ ಟ್ಯಾಕ್ಸ್ ಈಗ ನಾವು ಪ್ರೀವಿಯಸ್ ಇಯರ್, ಈಗ ನಾವು ಓದ್ತಾ ಇರೋದು ಯಾವ ಇಯರ್ಗೆ? 2024-25 ಓದ್ತಾ ಇರೋದು. ಬಿಕಾಸ್ ಯು ಆರ್ ಇನ್ 6th semester now, right? You are in 6th semester now. You are studying for this previous year 2024-25. ನಿಮಗೆ ಅಸೆಸ್ಮೆಂಟ್ ಇಯರ್ ಯಾವುದು? 2025-26 is your assessment year. ಓಕೆ, ಸೊ ಈಗ ನೀವು ಅಂತಾನೆ ಅನ್ಕೊಳ್ಳಿ, ಯು ಆರ್ ಅನ್ ಅಸೆಸ್ಸಿ who have made income in the year 2024-25
for which you are calculating income tax, and you will be paying income tax in the year 2025-26. So you, a person, is a assessee here. As per section 2 subsection 7 of Income Tax Act, any person by whom tax or any sum of money like interest or penalty, ಬಡ್ಡಿನೂ ಕಟ್ಟಬೇಕಾಗುತ್ತೆ if we have not paid the tax, or penalty we have to pay to the income tax department, that person is considered as an assessee here. You can take the screenshot or make the notes of this. See, always it's better you keep a notebook and learn with me. When you are writing, you will be understanding it well. Okay, so next, assessment. Section 2 subsection 8. Assessment is the legal process used by income tax department to determine the correctness of the income disclosed by the taxpayer and to calculate the actual tax liability. So ಇಲ್ಲಿ assessment ಅಂದ್ರೆ ಏನು? It is the legal process. It is a process. ನೋಡಿ ಇಲ್ಲಿ assessee ಅಂದ್ರೆ person, ಅಸೆಸ್ಮೆಂಟ್ ಅಂದ್ರೆ ಪ್ರೋಸೆಸ್. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮಾಡುವಂತ ಒಂದು ಪ್ರೋಸೆಸ್. ಏನಕ್ಕೆ ಮಾಡ್ತಾರೆ? ಟು ಡಿಟರ್ಮೈನ್ ಅಂದ್ರೆ ಏನು? ಟು ಕ್ಯಾಲ್ಕುಲೇಟ್ ಆರ್ ಟು ಐಡೆಂಟಿಫೈ ಅಂತ ಹೇಳ್ಬೋದು. ಓಕೆ, ಟು ಡಿಟರ್ಮೈನ್ ದ ಕರೆಕ್ಟ್ನೆಸ್ ಆಫ್ ದ ಇನ್ಕಮ್ ಡಿಸ್ಕ್ಲೋಸ್ಡ್ ಬೈ ದ ಟ್ಯಾಕ್ಸ್ ಪೇಯರ್. ಈಗ ನೀವೇ ಟ್ಯಾಕ್ಸ್ ಪೇಯರ್ ಅಂತ ಅನ್ಕೊಳ್ಳೋಣ. ನೀವು ನನಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ 10 lakh, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 2 lakh ಪರ್ ಆನಮ್ ಬಗ್ಗೆ ಮಾತಾಡ್ತಾ ಇದೀವಿ ವರ್ಷಕ್ಕೆ. ಓಕೆ, 2024-25 ನಲ್ಲಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಏನೋ PGBP ಇನ್ಕಮ್ ಇಸ್ 1 lakh. ಓಕೆ, ಆ ರೀತಿ ಕ್ಯಾಪಿಟಲ್ ಗೇನ್ಸ್ ಇಸ್ 3 lakh, ಮತ್ತೆ ಅದರ್ ಸೋರ್ಸ್ ಇಂದ 2 lakh. My total taxable income is 10, 12, 13, 14, 15, 16, 17, 18 lakh ಅಂತ ತೋರಿಸ್ತೀರಾ ಅಂತ ಅನ್ಕೊಳ್ಳೋಣ. ಸೊ ನೀವು 18 ಲಕ್ಷ ನಾನು ಸಂಪಾದನೆ ಮಾಡಿದ್ದೀನಿ 2024-25 ಅಂತ ನೀವು ಹೇಳಿದ್ರೆ, ನಿಜವಾಗ್ಲೂ ನೀವು ಅಷ್ಟೇ ಸಂಪಾದನೆ ಮಾಡಿದ್ದೀರಾ, ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿದ್ದೀರಾ, ಅಥವಾ ಅದಕ್ಕಿಂತ ಕಡಿಮೆ ಸಂಪಾದನೆ ಮಾಡಿದ್ದೀರಾ ಅಂತ ಚೆಕ್ ಮಾಡುವಂಥದ್ದು, ಕ್ಯಾಲ್ಕುಲೇಟ್ ಮಾಡುವಂಥದ್ದು ಟ್ಯಾಕ್ಸ್ ಪೇಯರ್ ಆಕ್ಚುಲಿ ಎಷ್ಟು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು. ಯಾಕಂದ್ರೆ ನಿಮಗೆ ಗೊತ್ತಿದೆ ಟ್ಯಾಕ್ಸ್ ಲಯಬಿಲಿಟಿ ಅನ್ನುವಂಥದ್ದು ಯಾವ ವ್ಯಕ್ತಿ ಎಷ್ಟನ್ನು ಮಾಡ್ತಾ ಇದ್ದಾನೆ, ಅವನು ಯಾವ ಟ್ಯಾಕ್ಸ್ ರೆಜಿಮ್ ಪ್ರಕಾರ ಮಾಡ್ತಾನೆ, ಅವನಿಗೆ ಯಾವ್ದಾದ್ರು ಎಕ್ಸೆಂಪ್ಷನ್ಸ್ ಇದೆಯಾ, ಡಿಡಕ್ಷನ್ಸ್ ಇದೆಯಾ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಫೈನಲಿ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ದಟ್ ಈಸ್ ವೈ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಸೆಸ್ಮೆಂಟ್ ಇಯರ್ ಅಲ್ಲಿ. ಆ ಮಾಡುವಂತ ಪ್ರೋಸೆಸ್ನೇ ಅಸೆಸ್ಮೆಂಟ್ ಅಂತ ಕರೆಯುವಂಥದ್ದು. ಸೊ ಹಿಯರ್ assessee is the person who pays the tax. Assessment is the process or method of calculating the tax. So I hope that you have understood the meaning of assessment year, previous year, and assessee assessment. In the next video, we'll be discussing on the 5 heads of the income along with the profit and gains from the business and profession. Thank you.